ಎಲ್ಲರಿಗೂ ನಮಸ್ಕಾರ. RTM ಪ್ರದರ್ಶನ ಕಲೆಗಳ ಅಧ್ಯಯನ ಕೇಂದ್ರ ಮೈಸೂರು ನಾಟಕದ ಡಿಪ್ಲೊಮಾ ವಿದ್ಯಾರ್ಥಿಗಳು ಅಭಿನಯಿಸುತ್ತಿರುವ ನಾಟಕ ಡಾಕ್ಟರ್ HS ವೆಂಕಟೇಶಮೂರ್ತಿರವರು ರಚಿಸಿರುವ ಮಂಥರ. ರಂಗಸಜ್ಜಿಕೆ, ವಸ್ತ್ರ ವಿನ್ಯಾಸ, ಪ್ರಸಾದನ, ಸಂಗೀತ ಡಿಪ್ಲೊಮಾ ವಿದ್ಯಾರ್ಥಿಗಳು. ಬೆಳಕಿನ ವಿನ್ಯಾಸ ತ್ಯಾಗರಾಜ ದೇವರಹಳ್ಳಿ. ವಿನ್ಯಾಸ ಮತ್ತು ನಿರ್ದೇಶನ ವಿಕಾಸ್ ಚಂದ್ರ. ಪ್ರೇಕ್ಷಕರಲ್ಲಿ ಒಂದು ಮನವಿ: ನಾಟಕಕ್ಕೆ ಯಾವುದೇ ರೀತಿ ತೊಂದರೆಯಾಗದಂತೆ ತಮ್ಮ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಅಥವಾ ಸೈಲೆಂಟ್ ಮೋಡ್ನಲ್ಲಿ ಕಡ್ಡಾಯವಾಗಿ ಇಡಬೇಕೆಂದು ಈ ಮೂಲಕ ಕೇಳ್ಕೊತಾ ಇದ್ವಿ. ಈಗ ನಿಮ್ಮ ಮುಂದೆ ನಾಟಕ ಮಂಥರ.
ಇರೋದು ನಮ್ಮಲ್ಲಿಂದ ಬರ್ತಾರೆ, ಇದನ್ನ ಕೆಳಗಡೆ ಕರ್ಕೊಂಡು ಮತ್ತೆ ಬರ್ತಾರೆ. ಬಂದ ತಕ್ಷಣ ಇದನ್ನ ಬಿಡೋದೇ ಇಲ್ಲ, ನನ್ನ ಜೊತೆನೇ ಇರ್ತೀನಿ. ಅಮ್ಮ 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 ಚಂದ್ರ ಸಿಕ್ಕಿದ್ದ ಅಮ್ಮ. ಏ ಚಂದ್ರಮ್ಮ ಸಿಕ್ಕಿದ, ಚಂದ್ರಮ್ಮ ಸಿಕ್ಕಿದ.
ಮೂರೇ
ನಡೆಯೋಕೆ ರಸ್ತೆ ಇರೋಲ್ಲ, ಮಲಗೋಕೆ ಹಾಸಿಗೆ ಇರೋಲ್ಲ, ತಿನ್ನೋಕೆ ಅನ್ನ ಇರೋಲ್ಲ. ಊರ ಮೃಗಗಳು, ಕ್ಷುದ್ರ ಕೀಟಗಳು, ನರಹಂತಕ ರಕ್ಕಸರು, ಮಳೆ ಗಾಳಿ ಬಿಸಿಲು ಬೆಂಕಿ ಕಾಣುವುದೇ ಕೈಯೊಂದ ಅಂತ ತಿಳಿದಿದ್ದೆ ನೀನು.
ಎಂತ ಸಂದಿಗ್ಧತನಕ್ಕೆ ಆಡಿದ ಮಾತನ್ನು ನಂಬಿಕೊ. ನಾನು ಕಾಡಿಗೆ ಹೋಗ್ತೀನಿ, ರಾಮ ಕಾಡಿಗೆ ಹೋಗ್ತೀನಿ ಅಂತ ಹೇಳಬೇಡ. ರಾಮನನ್ನ ಒಂದು ಕ್ಷಣವೂ ನಾನು ಬಿಟ್ಟಿದ್ದಾರೆ. ರಾಮ ಕಾಡಿಗೆ ಹೋದ್ರೆ ನನ್ನ ಎದೆ ಹೊಡೆದು ಹೋಗುತ್ತೆ. ನಿನ್ನ ಮಗ ಯುವರಾಜ ಪಟ್ಟ ಏರಿದ್ರೆ ನೀನು ವೈರವೇದ ಪಟ್ಟ ಏರಬೇಕಾಗುತ್ತೆ. ಚರಿತ್ರ ದಾಮೋದರಿ. ಜೋಡಿ ಅಷ್ಟು ವರ್ಷ ಕೂಡಿ ಬಾಳೋಕ್ಕಿಂತ ಬೇಗ ಹೋಗ್ಬಿಟ್ರೆ ನೀವು ನಿನ್ನ ಕೈ ಹಿಡಿದ ತಪ್ಪಿಗೆ ನಿನ್ನ ಕಾಲು ಹಿಡಿದ ಹಠ ಮಾಡಬೇಡ. ಬರುತ್ತ ಯುವರಾಜ ಆಗಲಿ, ರಾಮ ನನ್ನ ಕಣ್ಣು ಮುಂದೆ ನೋಡಬೇಕು. ನಾನು ಕಂಡವ್ರ ಮಕ್ಕಳನ್ನ ಹಳ್ಳಿಗೆ ತಳ್ಳಿಬೇಡ. Thank you.
ಸ್ವರೂಪಕ್ಕೆ ಇಷ್ಟೊಂದು ಚಾಲಿಗೆ ಅಧಿಕಾರ ಅಂತಸ್ತಿಗಾಗಿ ಕೈ ಹಿಡಿದ ಗಂಡನನ್ನ ಬಲಿ ಕೊಡಲು ಕುಣಿಯುವ ತಯಾರಾಗಿದ್ರಿ. ಎಂತ ಧರ್ಮಾತ್ಮ ಇಷ್ಟು ವರ್ಷ ಅವರ ಜೋಡಿ ಬಾಳ್ವೆ ಮಾಡಿದ್ದು ವ್ಯರ್ಥ ವ್ಯರ್ಥ. ಬಲವಾಗಿ ಹರಿದಿರುವ ಸರಿಯು ಪಕ್ಕಕ್ಕೆ ಹೆಸರು ಗುಂಡಿ ಆಗ್ಬಿಟ್ರಿ ನೀವು. ಛೀ, ಬೇಸಿಗೆ ಆಗುತ್ತೆ ನನಗೆ. ತಾಯಿ ಅನ್ನೋ ಕಾರಣ ಅನ್ನೋ ಹಾಗೂ ಇಲ್ಲ, ಅನುಭವಿಸೋ ಹಾಗೂ ಇಲ್ಲ. ಕರುಣಾಮೂರ್ತಿ
ಅಮರವಾಗಿ ಉಳಿಯುವುದು. ಯಾರು ಯಾರದು? ಓ, ನೀನು ಆಗೋಗಿದ್ದು ಮತ್ತೆ ಯಾಕೆ ಆಡ್ಸಿ? ನಿಮಗೆ ಸರಿ ಅನ್ಸದನ್ನ ನೀವು ಮಾಡ್ತೀರಿ, ನನಗೆ ಸರಿ ಅನ್ಸದನ್ನ ನಾನು ಮಾಡ್ಬೇಕು. ಪ್ರಜಾಮಂದಿಗೆ ಯಾವುದು ಸರಿ ಅನ್ನೋದನ್ನ ನಾನು ನಿನ್ನಿಂದ ಕೇಳಿದ್ದೇನಾ? ಆ? ಛೇ 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 ಛೇ. ಅಯೋಧ್ಯೆಯ ಸುವರ್ಣ ಸಿಂಹಾಸನ ಸುತ್ತ ಗಿಂಡಿ ಹೊಡೆದು ಮುಳ್ತುಂಬಿ ನೀವು. ಯಾವ ತಾನೇ ಕಾರಣಾಗುತ್ತೆ? ಇರ್ಲಿ, ಬೇಗ ಏನ್ ಹೇಳ್ಬೇಕು ಅಂತ ಹೇಳಿ ಮುಗಿಸು. ಸುಮ್ಮನೆ ಯಾಕೆ ಹೋಗೋಣ ಸುದ್ದಿ? ಹಾ, ಹೋಗ್ತಾ ಇದ್ದೀನಿ. ಬಂದ್ರೆ ರಾಮನ ಜೋಡಿ ತಿರುಗಿ ಊರಿಗೆ ಬರ್ತೀನಿ. ಇಲ್ಲ, ನಾನು ಕಾಡಿನಲ್ಲೇ ವನವಾಸ ಮಾಡ್ತೀನಿ. ಪ್ರಜಾ
ಅಯೋಧ್ಯೆಯನ್ನ ಕಾಪಾಡ್ತೀನಿ. ಹ, ಅಯೋಧ್ಯೆ ಅನಾಥವಾಗುವುದನ್ನ ಭರತ ಸಹಿಸೋದಿಲ್ಲ. ಅಯೋಧ್ಯೆ ಅನಾಥವಾಗುವುದನ್ನ ಭರತ ಸಹಿಸೋದಿಲ್ಲ. ಅಯೋಧ್ಯೆ ಅನಾಥವಾಗುವುದನ್ನ ನಾನು ಸಹಿಸೋದಿಲ್ಲ. ವಿಶ್ವ ರಂಗಭೂಮಿ ದಿನಾಚರಣೆ ಅಂಗವಾಗಿ ಪ್ರದರ್ಶನ ಮಾಡಿದಂತಹ ಎಲ್ಲ ಕಲಾವಿದರಿಗೆ ತಮ್ಮೆಲ್ಲರ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಸನ್ಮಾನ್ಯ ಕುಲ ಸಚಿವರು ಹಣಕಾಸು ಅಧಿಕಾರಿಗಳು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೋರಲಾಗಿದೆ. ನಾಟಕ ಪ್ರದರ್ಶನ ಮಾಡಿದಂತಹ ಎಲ್ಲ ಕಲಾವಿದರನ್ನ ತಂಡದ ನಿರ್ದೇಶಕರು, ರಂಗಯಾನ ಸಂಸ್ಥೆಯ ಅಧ್ಯಕ್ಷರು ಮತ್ತು ಪ್ರಾಂಶುಪಾಲರಾದಂತಹ ವಿಕಾಸ್ ಚಂದ್ರ ಅವರು ಪರಿಚಯ ಮಾಡಬೇಕಂತ ಮನವಿ ಮಾಡ್ತಾ ಇದ್ದೀನಿ. ಬೆಳಕಲ್ಲಿ ತ್ಯಾಗರಾಜ ದೇವರಳ್ಳಿ ತ್ಯಾಗ ಸರ್ ನಿಮ್ಮ ಗಣೇಶ ಮೂಲಕ ಆ ಸಂಜೆ ಆನಂದ್ ಮೈಸೂರು, ಅರ್ಚನಾ ಹೆಗಡೆ ಶಿರಸಿ, ಶಂಕರ್ ಬಾಗಲಕೋಟೆ, ಗೌಡ ಪ್ರಿಯಾಂಕಾ ಮೈಸೂರು, ವಿಮೋಚನ್ ಮೈಸೂರು,
ಪ್ರದರ್ಶನ ಮಾಡಿದ ಎಲ್ಲ ಕಲಾವಿದರಿಗೆ ಕುಲಪತಿಗಳ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಬೇಕು. ನಾಟಕದ ಬಗ್ಗೆ ಒಂದು 2 ನಿಮಿಷ ಮಂಜುನಾಥ್ ಸರ್ ಮಾತಾಡಬೇಕು. ನಾಟಕ ತುಂಬ ಚೆನ್ನಾಗಿ ಅಭಿನಯಿಸಿದ್ರಿ. ಯಾರು ಡೈಲಾಗ್ಗಳಲ್ಲಿ ನಿಜವಾಗ್ಲೂ ಅದ್ಭುತ ಕೆಲಸ ಇದೆ. ಅಭಿನಯ ಮಾಡಬೇಕಾದ್ರೆ ಕೆಲವು ಸಣ್ಣ ಪುಟ್ಟ ಅಂಶಗಳನ್ನು ಮಾಡ್ತಿರ್ತಾರೆ. ಸ್ಟೇಜ್ಗೆ ಅಲ್ಲ ಅಥವಾ ಪ್ರೇಕ್ಷಕರಿಗೆ ಬಂದು ಅನಿಸ್ತಾರೆ. ಅಂಥ ತಪ್ಪುಗಳು ತುಂಬ ಆಗ್ತಾರೆ. ತುಂಬ ನಾನು ನಾಟಕಗಳನ್ನು ನೋಡಿದ್ದೀನಿ. ಆದರೆ ನೀವು ಯಾರು ಅಂಥ ತಪ್ಪುಗಳನ್ನು ಮಾಡಲಿಲ್ಲ. ತುಂಬ ಅದ್ಭುತವಾದ ಪ್ರದರ್ಶನ. ನಿಮ್ಮ ರಿಹರ್ಸಲ್ ಎಷ್ಟು ಮಟ್ಟಿಗೆ ಚೆನ್ನಾಗಿ ಮಾಡಿದ್ರಿ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಅಷ್ಟೊಂದು ಚೆನ್ನಾಗಿತ್ತು. ಇತ್ತು ನಂತರ ಮತ್ತು ಕೈಕೆ ಅವರೆಲ್ಲ ಎಲ್ಲೂ ತಪ್ಪಲಿಲ್ಲ. ಅದು ತುಂಬ ಮೆಚ್ಚುಗೆ ಅಂಶ. ಫಸ್ಟು ಮತ್ತು ಹಿನ್ನೆಲೆ ಸಂಗೀತ ಸ್ವಲ್ಪ ಅಬ್ಬರ ಅಂತ ಅನ್ನಿಸ್ತು. ನನ್ನ ಪರ್ಸನಲ್ ಒಪಿನಿಯನ್. ಅದರಲ್ಲಿ ಕೆಲಸ ಡೈಲಾಗ್ ಕೇಳಿಸಲ್ಲ. ಅಂತ ಸಣ್ಣ ಪುಟ್ಟ ಬಿಡಿ ತಪ್ಪುಗಳನ್ನು ಹೇಳಬೇಕು ಅಂತ ಹೇಳಿದ್ದಲ್ಲ, ಒಂದು ಸಣ್ಣ ಅಂಶ ಗಮನಿಸಿದ್ರೆ ಹೇಳಿದೆ. ಆದರೆ ಉಳಿದಂತೆ ಒಟ್ಟಾರೆ ಪ್ರೊಡಕ್ಷನ್ ತುಂಬ ಚೆನ್ನಾಗಿತ್ತು. ನಿರ್ದೇಶಕರಿಗೆ ಮತ್ತು ಮಾತುಗಾರರಿಗೆ ಎಲ್ಲರಿಗೂ ಅಭಿನಂದನೆಗಳು. ನಮ್ಮ ಆಹ್ವಾನಗಳಿಗೆ ಬಂದು ಈ ಒಂದು ಒಳ್ಳೆಯ ನಾಟಕವನ್ನು ವಿಶ್ವ ರಂಗಭೂಮಿ ದಿನಾಚರಣೆಯ ಪ್ರಯುಕ್ತ ನೆರವೇರಿಸಿಕೊಟ್ಟ ನಿಮ್ಮೆಲ್ಲರಿಗೂ ಯೂನಿವರ್ಸಿಟಿಯ ಪರವಾಗಿ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನೀವೆಲ್ಲರಿಗೂ ನಿರ್ದೇಶಕರು, ನಾಟಕದ ನಿರ್ದೇಶಕರು ಮಾತಾಡ್ತೀನಿ. ಮೊದಲನೇದಾಗಿ ಈ ಅಂದರೆ ನಮ್ಮ ರಂಗಕರ್ಮಿಗಳು ಎಲ್ಲರಿಗೂ ಇದೊಂದು ಸುದಿನ. ಇವತ್ತಿನ ದಿನ ವಿಶ್ವವಿದ್ಯಾಲಯದಲ್ಲಿ ನಾವು ನಮ್ಮ ಒಂದು ನಾಟಕ ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕುಲಪತಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ನಮ್ಮ ಸಂಸ್ಥೆ ನಮ್ಮ ಉದ್ದೇಶ ಇಷ್ಟೇ, ನಾವು ಏನೇನು ಬ್ಯಾಕ್ ಸ್ಟೇಜಲ್ಲಿ ಕ್ಲಾಸ್ಗಳನ್ನು ನಾವು ಮಾಡ್ತೀವಿ, ಲೈಟಿಂಗು, ಮೇಕಪ್, ಕಾಸ್ಟ್ಯೂಮು, ಪ್ರಾಪರ್ಟಿ ಸೆಟ್, ಅದು ಸುಮ್ಮನೆ ಪರಿಚಯ ಮಾಡ್ಕೊಳ್ಳೋದಕ್ಕೆ ಅಂತ ಕಲಿತವರು ನಮ್ಮ ಸಂಸ್ಥೆ ಮಾಡ್ತಾ ಇಲ್ಲ. ಈ ನಾಟಕದ ಬ್ಯಾಕ್ ಸ್ಟೇಜ್ ಸಂಪೂರ್ಣವಾಗಿ ಇವುಗಳನ್ನು ಮಾಡ್ಕೊಂಡಿದ್ದಾರೆ. ಬ್ಲಾಕಿಂಗ್ ಒಂದು ಸ್ವಲ್ಪ ನಾವು ಹೇಳ್ಕೊಟ್ಟಿರ್ಬೋದು. ಸಂಗೀತದಲ್ಲಿ ನಾವು ಯಾರು ಪರಿಪೂರ್ಣ ಅಲ್ಲ, ಕಲಿತಾ ಇದ್ದೀವಿ. ಸೆಟ್ಟು ಪ್ರಾಪರ್ಟಿಯಲ್ಲಿ ನಾವು ಯಾರು ಪರಿಪೂರ್ಣ ಅಲ್ಲ, ಕಲಿತಾ ಇದ್ದೀವಿ. ಎಲ್ಲದರಲ್ಲೂ ಕೂಡ ನಮಗೆ ಕಾಸ್ಟ್ಯೂಮು, ಮೇಕಪ್ಗೆ ಬೇರೆ ರಾಮಚಂದ್ರ ಸರ್ ಅವರು 3-4 ದಿನದ ಮೇಕಪ್ ವರ್ಕ್ಶಾಪ್ ಮಾಡೋದು. ಅದಾದಮೇಲೆ ಅದನ್ನು ನೀವೇ ಮಾಡ್ಕೋಬೇಕು ಅಂತ ಹೇಳಿದ್ವಿ, ಮಾಡಿದ್ರು. ಹಾಗೆ ಒಂದೊಂದೇ ಹೆಜ್ಜೆಗಳನ್ನು ನಾವು ಪ್ರದರ್ಶನದ ಮೂಲಕ ಮಾಡ್ತಾ ಹೋಗ್ತಾ ಇದ್ದೀವಿ, ಕಲಿತಾ ಹೋಗ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ಈ ಡಿಪ್ಲೊಮಾ ತರಗತಿ ಶುರುವಾದಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಆದಿಮಾನವ ಕಾನ್ಸೆಪ್ಟು ಅದು ಒಂದು ಉಗಮ ಅಂತ ಒಂದು ಪ್ರೊಡಕ್ಷನ್ ಆಯಿತು. ಅದಾದ ಒಂದು ಜನಪದ ನಾಟಕವಾಗಿ ಚಾಮಚರಿಯನ್ನು ಮಾಡಿದ್ವಿ. 3ನೇದಾಗಿ ಮಂತ್ರೆಯನ್ನು ತಂದ್ವಿ. ಅದರಲ್ಲಿ ಚಾಮಚರಿವೆ ಚೆನ್ನೈ ಮುಂಬೈ ತನಕ ಹೋಗಿ ಸ್ಟೂಡೆಂಟ್ಸ್ ಪ್ರೊಡಕ್ಷನ್ ಚೆನ್ನೈ ಮುಂಬೈ ತನಕ ಹೋಗಿ ಬಂದ್ವಿ. ಈಗ ಮಂತ್ರೆ ಮೈಸೂರಿನಾದ್ಯಂತ ಬೇರೆ 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 ಕಾಲೇಜುಗಳಲ್ಲಿ ನಾವು ಇದನ್ನು ಮಾಡಬೇಕು. ಯಾಕೆಂದರೆ ಒಂದೊಂದು ಸ್ಟೇಜ್ಗೆ ಒಂದೊಂದು ಶಕ್ತಿ ಇರ್ತದೆ. ಆ ಶಕ್ತಿಯ ಅನುಭವ ಅವರಿಗೆ ಕಲಾವಿದರಿಗೆ ಆಗಬೇಕು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಕಡೆ ಮಾಡ್ತಾ ಇದ್ದೀವಿ. ಇನ್ನೊಂದು ವಿಚಾರ ನಾನು ಹೇಳಬೇಕು, ಬಟ್ ಅದು ಹೇಳಿದ್ರೆ ಅದು ಶೋಕಿ ಆಗಲ್ವೇನೋ ಅಂತ ಅಂದ್ಕೊಂಡು ಕೂಡ ಹೇಳ್ತೀನಿ. ಈ ಪ್ರದರ್ಶನ ಜೊತೆಗೆ ನಮ್ಮ ಚಾಮರಾಜನಗರ 2 ಪ್ರದರ್ಶನಗಳನ್ನು ಅಬ್ಸರ್ವ್ ಮಾಡುವಂಥ ಬೇರೆ ಬೇರೆ ತಂಡಗಳು, ಬೇರೆ ಬೇರೆ ರಾಜ್ಯದ ತಂಡಗಳು ನಾವು ಇಷ್ಟು ಜನ ಸೆಪ್ಟೆಂಬರ್ ತಿಂಗಳಲ್ಲಿ ಅಂಡಮಾನ್ಗೆ ಕರೆದಿದ್ದಾರೆ. ನಾವು ಇಷ್ಟು ಜನ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಇಲ್ಲಿಂದ
ದೂರದ ಅದು ನಮ್ಮ ಇಂಡಿಯಾದ ಹೊರಗಡೆ ಇದೆ, ಆದರೂ ಕೂಡ ದೂರದ ಊರಿಗೆ ಹೋಗಿ ನಾವು ಇಷ್ಟು ಜನ ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಹೇಳ್ಕೊಳ್ಳಿಕ್ಕೆ ನಮಗೂ ಕೂಡ ಹೆಮ್ಮೆ ಆಗ್ತದೆ. ನಿಮ್ಮೆಲ್ಲರ ಸಹಕಾರ, ಯೂನಿವರ್ಸಿಟಿ ಸಹಕಾರ ನಮಗೂ ಇದೆ ಅಂತ ಕೇಳ್ಕೊಳ್ತಾ ಈ ಅವಕಾಶಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಊಟದ ವ್ಯವಸ್ಥೆ ಇದೆ, ದಯಮಾಡಿ ಎಲ್ಲರೂ ಸ್ವೀಕರಿಸಿ.